ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್, ಹಾಗೆ ತುಂಬ ಟೆನ್ಷನ್ ಆಗುವಂಥ ಟಾಪಿಕ್ ಕೂಡ. ಅದೇನಂತಂದರೆ ಪ್ರಿಲಿಮ್ಸ್ ಜೊತೆ ಮೇನ್ಸ್ ಎಕ್ಸಾಮ್ಸ್ಗೂ ಓದಬೇಕಾ ಹೇಳುವಂಥದ್ದು. ಇದಂತೂ ಯಾವಾಗ ಎಕ್ಸಾಮ್ ನೋಟಿಫೈ ಆಗಿದೆ, ಈ ನೋಟಿಫೈ ಆದ ದಿನದಿಂದ ಪ್ರತಿನಿತ್ಯ ನಮಗೆ ಬರುವಂಥ ಕರೆಗಳಲ್ಲಿ, ಡೌಟ್ಸ್ಗಳಲ್ಲಿ ಈ ಕ್ವಶನ್ನು ತುಂಬ ರಿಪೀಟೆಡ್ ಆಗಿ ಕೇಳ್ತಾರೆ ಎಲ್ಲ. ಸೊ ಅದಕ್ಕೆ ಒಂದು ಕಲೆಕ್ಟಿವ್ ಆಗಿ ಉತ್ತರ ನೀಡೋಣ ಅಂತ ಹೇಳುವಂಥ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ನಿಮಗೆ ಗೊತ್ತಿರ್ಬೋದು, ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ ನೋಟಿಫೈ ಆಗಿದೆ. 158 ಪೋಸ್ಟ್ಗಳಿಗೆ ನೋಟಿಫೈ ಮಾಡಿದೆ. ಹಾಗೂ ಲಾಸ್ಟ್ ಡೇಟು ಮಾರ್ಚ್ 12. ಸೊ ನೀವು ಇನ್ನೂ ತನಕ ಅಪ್ಲೈ ಮಾಡಿಲ್ಲ ಅಂತಾದರೆ ಅಪ್ಲೈ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಯಾಕೆಂದರೆ ಲಾಸ್ಟ್ ಇನ್ನೊಂದು 10-12 ದಿನ ಇದೆ. ಅದಕ್ಕೆ ನೀವು ರಶ್ ಆಗುತ್ತೆ, ಆಮೇಲೆ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಆ ಟೆನ್ಷನ್ಗಿಂತ ಆದಷ್ಟು ಬೇಗ, ಎಷ್ಟು ಬೇಗ ಅಷ್ಟು ಸಾಧ್ಯವೋ, ಈಗ ಶನಿವಾರ ಭಾನುವಾರ ಎಲ್ಲ ನಿಮಗೆ ವೆಬ್ಸೈಟ್ ಈಗಲೇ ಸರ್ವರ್ ಬ್ಯುಸಿ ಆಗಿರ್ಬೋದು, ಆದರೂ ಸ್ಟಿಲ್ ಟ್ರೈ ಮಾಡ್ತಾ ಹೋಗಿ ಅಪ್ಲೈ ಮಾಡದಿದ್ರೆ ಓಕೆ. ಸೊ ಹಾಗೆ ನಮ್ಮ 3 months ಕೋರ್ಸ್ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಕೂಡ ನಾನು ಲಾಸ್ಟಿಗೆ ತಿಳಿಸ್ಕೊಡ್ತೇನೆ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ. ಈಗ ನಾವು ಈ ವಿಷಯವನ್ನು ಮಾತಾಡೋಣ. ಪ್ರಿಲಿಮ್ಸ್ ಜೊತೆ ಮೇನ್ಸ್ ಎಕ್ಸಾಮ್ಸ್ಗೂ ಓದಬೇಕಾ. ಸೊ ಬೇಸಿಕಲಿ ಈ ಪ್ರಶ್ನೆನ ಯಾರು ಕೇಳ್ತಾರಲ್ಲ, ಆ ಕೇಳಿದಾಗಲೇ ನಮ್ಗೆ ಅಂದಾಜಾಗತ್ತೆ, ಓಕೆ ಇವರು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿದ್ದಾರೆ ಅಂತ ಹೇಳುವಂಥದ್ದು, ಅಥವಾ ಎಕ್ಸಾಮ್ನ ಆಳಾಗಲ್ಲ ಇನ್ನೂ ಇವರಿಗೆ ಗೊತ್ತಾಗಲಿಲ್ಲ ಅಂತ ಹೇಳುವಂಥದ್ದು. ಈ ಒಂದು ಪ್ರಶ್ನೆ ಕೇಳಿದ್ರೆ ಗೊತ್ತಾಗ್ಬಿಡತ್ತೆ ಓಕೆ. ಯಾಕೆಂದರೆ ಈ ಥರ ಪ್ರಶ್ನೆಯನ್ನು ಕೇಳಲೇಬಾರ್ದು. ಯಾಕೆ ಅಂತ ಹೇಳ್ತೇನೆ ಓಕೆ. ಯಾಕೆ ಈ ಪ್ರಶ್ನೆಯನ್ನು ಕೇಳಬಾರ್ದು ಅಂತಂದರೆ, ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಸಿಲೆಬಸ್ ಗೊತ್ತಿರ್ಬೋದು. ಪ್ರಿಲಿಮ್ಸ್ನ ಸಿಲೆಬಸ್ ಏನು? 10 ಆ್ಯಕ್ಟ್ ಇದೆ ಅಲ್ವಾ ಪ್ರಿಲಿಮ್ಸ್ನ ಸಿಲೆಬಸ್. ಲೆಟ್ಸ್ ಅದನ್ನು ಮತ್ತೊಂದು ಸಲ ನೆನಪು ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್ನು CPC, ಆಮೇಲೆ IPC. ಓಕೆ, ನಾನು ಒಟ್ಟಿಗೆ ನಂಗೆ ನೆನಪಾದಾಗೆ ಬರೀತಾ ಹೋಗ್ತೇನೆ. IPC ಮತ್ತು BNS, ಹಾಗೂ CRPC, ಹಾಗೂ BNSS, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಕಾನ್ಸ್ಟಿಟ್ಯೂಷನ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, TP ಆ್ಯಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಕಾಂಟ್ರಾಕ್ಟ್ ಆ್ಯಕ್ಟ್, ಹಾಗೂ ಲಾಸ್ಟ್ ಒನ್ ಲೋಕಲ್ ಲಾ, ಕರ್ನಾಟಕ ರೆಂಟ್ ಆ್ಯಕ್ಟ್. ಓಕೆ, ಸೊ ಇದು ನಮ್ಮ 10 ಆ್ಯಕ್ಟ್. ಐ ಹೋಪ್ ದಿಸ್ ಇಸ್ ವಿಸಿಬಲ್ ಟು ಎವ್ರಿ ಒನ್. CPC, IPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಕಾನ್ಸ್ಟಿಟ್ಯೂಷನ್, TPA, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಕಾಂಟ್ರಾಕ್ಟ್ ಆ್ಯಕ್ಟ್, ಹಾಗೂ ಕರ್ನಾಟಕ ರೆಂಟ್ ಆ್ಯಕ್ಟ್. ಇನ್ನು ಲೆಟ್ಸ್ ರೈಟ್ ದ ಮೇನ್ಸ್ ಎಕ್ಸಾಮ್ ಸಿಲೆಬಸ್. ಸೊ ಮೇನ್ಸ್ ಎಕ್ಸಾಮ್ ಸಿಲೆಬಸ್ ಹೇಗಂತಪ್ಪ ಹೇಳೋದು, ಯಾಕೆಂದರೆ ಮೇನ್ಸ್ ಎಕ್ಸಾಮ್ಸ್ ವಾಟ್ ಡು ವಿ ಹ್ಯಾವ್, 4 ಪೇಪರ್ ಮಾತ್ರ ಇದೆ. ಆ 4 ಪೇಪರ್ ಯಾವುದು? ಒಂದು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟದ್ದು, ವಿ ಹ್ಯಾವ್ ಟ್ರಾನ್ಸ್ಲೇಷನ್. ಇನ್ನೊಂದು ಲಾ ಪೇಪರ್ 1 ಅಂತ ಹೇಳುವಂಥದ್ದು. ಆ ಲಾ ಪೇಪರ್ 1ನಲ್ಲಿ ಆಮೇಲೆ ನೋಡೋಣ ಯಾವ ಸಬ್ಜೆಕ್ಟ್ಸ್ಗಳು ಬರ್ತವೆ ಅಂತ ಹೇಳಿ. ಇನ್ನೊಂದು ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್, ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್, ಹಾಗೂ ಇನ್ನೊಂದು ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್. ಈಗ ನಮಗೆ ಬೇರೆ ರಾಜ್ಯಗಳಲ್ಲಿ ಇಲ್ಲದೇ ಇರುವಂತಹ ಬಹಳ ಒಂದು ವಿಶೇಷವಾದಂಥ ವಿಷಯ ಏನಂತಂದರೆ, ನಮಗೆ ಬರೀ 4 ಆ್ಯಕ್ಟ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಲಾ ಪೇಪರ್ 1ನಲ್ಲಿ. ಉಳಿದ ಕಡೆ ಸುಮಾರು 10-15 ಆ್ಯಕ್ಟ್ಸ್ಗಳಿರ್ತವೆ. ಸೊ ಇಲ್ಲಿ ಯಾವುದ್ಯಾವುದಿದೆ? ಸೊ ಒಂದು CPC ಇದೆ, ಇನ್ನೊಂದು CPC ಮತ್ತು ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ಸ್ ಅಂತ ಹೇಳಿ, ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ಸ್ ಅಂತ ಹೇಳಿ ತೊಗೊಳ್ಬೋದು. ಹಾಗೂ ಇಲ್ಲಿ ಕಾನ್ಸ್ಟಿಟ್ಯೂಷನ್ನು. ಇನ್ನು ನ್ಯೂ ಕ್ರಿಮಿನಲ್ ಲಾಸಲ್ಲಿ ಅಷ್ಟೂ ಅಲ್ಲ, ಒಂದು BNSS, CRPC, ಹಾಗೂ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಹಾಗೂ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದೆ. ಸೊ ಇದಂತೂ ನಿಮ್ಗೆಲ್ರಿಗೂ ಗೊತ್ತಿರತ್ತೆ, ಹೊಸ ವಿಷಯ ಏನಿಲ್ಲ ಅಲ್ವಾ. ಆದರೆ ಒಂದು ವಿಚಾರ ತಿಳಿದಿಟ್ಕೊಳ್ಳಿ,
ಎರಡು ವಿಚಾರಗಳನ್ನ ಹೇಳ್ತೇನೆ. ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಟೈಮ್, ಆಯಿತಾ, ಎಕ್ಸಾಮ್ ಪ್ರಿಪ್ರೇಷನ್ ಟೈಮ್, ಹಾಗೂ ಅದಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ಮೇನ್ ಯಾವುದು, ಎಕ್ಸಾಮ್ ಸಿಲೆಬಸ್. ಈ ಎರಡು ವಿಚಾರದ ಬಗ್ಗೆ ನಮಗೆ ತುಂಬ ಸ್ಪಷ್ಟವಾದಂತಹ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತಂದರೆ, ಎಕ್ಸಾಮ್ ಸಿಲೆಬಸ್ ತೊಗೊಳ್ಳೋಣ. ಓಕೆ, ನನಗೆ ಒಂದು ಡೌಟ್ ಇದೆ. ಈಗ ನೀವು CPC ಓದ್ತೀರಿ ಅಂತ ತಿಳ್ಕೊಳ್ಳಿ. CPC ರೆಸ್ ಜುಡಿಕೇಟಾ ಅಂತ ಓದುವಾಗ, ಸೆಕ್ಷನ್ 11 ರೆಸ್ ಜುಡಿಕೇಟ್ ಅಂತ ಓದುವಾಗ, ಸೊ ಅದನ್ನು ಪ್ರಿಲಿಮ್ಸ್ ದೃಷ್ಟಿಕೋನದಲ್ಲಿ ಹೇಗೆ ಓದ್ತೀರಿ, ಮೇನ್ಸ್ ದೃಷ್ಟಿಕೋನದಲ್ಲಿ ಹೇಗೆ ಓದ್ತೀರಿ? ಹೌ ಡು ಯು ರೀಡ್? ಸೆಕ್ಷನ್ ಅಷ್ಟೇ, ಎಕ್ಸ್ಪ್ಲನೇಷನ್ಸು ಒಂದು 8 ಎಕ್ಸ್ಪ್ಲನೇಷನ್ಸ್ ಇದೆ, ಇಂಗ್ರೀಡಿಯೆಂಟ್ಸ್ ಇದೆ. ಅದನ್ನು ನೀವು ಹೇಗೆ ಕ್ಲಾಸಿಫೈ ಮಾಡ್ತೀರಿ? ಇದು ಪ್ರಿಲಿಮ್ಸ್ಗೆ ಬೇರೆ ರೀತಿಯಲ್ಲಿ, ಮೇನ್ಸ್ಗೆ ಬೇರೆ ರೀತಿಯಲ್ಲಿ ಅಂತ ಹೇಳಿ. ಸೆಕ್ಷನ್ ಓದೋದು ಸಂಪೂರ್ಣವಾಗಿ ಓದಬೇಕಾ? ಹೆಚ್ಚು ಅಂದರೆ ನೀವು ತುಂಬ ಡೀಟೇಲಾಗಿ ಅದನ್ನು ಮನನ ಮಾಡ್ಕೊಳ್ಳಿಕ್ಕೆ ಹೋಗದೇ ಇರಬಹುದು, ಹೆಚ್ಚು ಅಂದರೆ. ಬಟ್ ಓದುವಂಥದ್ದು ಅಷ್ಟೇ ಪ್ರಮಾಣದಲ್ಲಿ ಓದಬೇಕು. ಅಥವಾ FIR ಅಂತ ಬಂತು, ಸೆಕ್ಷನ್ 154 CRPCಯಲ್ಲಿ, ಅದರಲ್ಲಿರುವಂತಹ ಸಬ್ಸೆಕ್ಷನ್ಗಳೆಲ್ಲ ಓದಲೇಬೇಕಾ? ಕೆಲವರು ಹೇಳ್ತಾರೆ ನಾವು ಪ್ರಿಲಿಮ್ಸ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಓದಿ ಇದು ಮಾಡ್ಕೊಳ್ತೇವೆ ಅಂತ. ಹೌದು, ಅದು ಒಂದು ಮೆಥಡ್, ನಾನು ಎಷ್ಟೋ ಸಲ ಹೇಳಿದ್ದೇನೆ. ಬಟ್ ಯಾವಾಗ ನಿಮಗೆ ಟೈಮ್ ಇಲ್ಲದೆ ಇರುವಾಗ, ಅಥವಾ ಒಂದು ಟೈಮ್ ಇಲ್ಲೇ ಇಲ್ಲ ಅಂತ ಹೇಳುವಾಗ ಒಂದು ಹಂತದಲ್ಲಿ, ಅಥವಾ ಇನಿಷಿಯಲಿ ನಿಮಗೆ ತುಂಬ ಟೈಮ್ ಇರುವಾಗ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಓದಿ ಯಾವ ಕ್ವಶನ್ಗಳ ಬಗ್ಗೆ ಹೇಗೆ ಕೇಳಿದ್ದಾರೆ ಅಂತ ನೋಡಿಕೊಂಡು ಆಮೇಲೆ ಅದನ್ನು ಮುಂದುವರಿರಿ ಅಂತ ಹೇಳುವಂಥದ್ದು, ಆಯಿತಾ. ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ರೆಫರೆನ್ಸ್ ಬೇಕು. ಆದರೆ ಅದೇ ನಮಗೆ ಸಂಪೂರ್ಣವಾಗಿ ಆವರಿಸಿದರೆ ನಾವು ನಮ್ಮ ಸಿಲೆಬಸ್ಸನ್ನು ಹೇಗೆ ಓದಲಿಕ್ಕೆ ಸಾಧ್ಯ? ಇಸ್ಂಟ್ ಇಟ್? ಸೊ ನನ್ನ ಪ್ರಶ್ನೆ ಇಷ್ಟೇ, ನೀವು ಒಂದು ಸಬ್ಜೆಕ್ಟ್, ಒಂದು ಸೆಕ್ಷನ್ ಅಂತ ಓದುವಾಗ, ಓಕೆ, ಐ ಆಮ್ ಟೆಲಿಂಗ್ ಟು ಎವ್ರಿ ಒನ್, ಯಾರೇ ಈ ಪ್ರಶ್ನೆಗಳನ್ನು ನೀವು ಕೇಳ್ಕೊಳ್ತೀರಿ, ನೀವು ಬೇರೆ ಆಕ್ಟನ್ನು ಹಾಗಿದ್ರೆ ಹೇಗೆ ಓದ್ತಾ ಇದ್ದೀರಿ? ಸ್ವಲ್ಪ ನೀವು ಯೋಚನೆ ಮಾಡಿ. ನೀವು ತಪ್ಪಾಗಿ ಓದ್ತಿದ್ದೀರಾ ಹಾಗಿದ್ರೆ ನಿಮಗೆ ಆ ಡೌಟ್ ಬರಲಿಕ್ಕೆ ನಾವು ಪ್ರಿಲಿಮ್ಸ್ ದೃಷ್ಟಿಕೋನದಲ್ಲಿ ಓದ್ತೇವೆ, ಮೇನ್ಸ್ ದೃಷ್ಟಿಕೋನದಲ್ಲಿ ಓದ್ತೇವೆ ಅಂತ ಇಲ್ಲ. ಯಾಕೆಂದರೆ ಒಂದು ಕಾನ್ಸೆಪ್ಟ್ ಅಂದರೆ ನೀವು ಸಮಗ್ರವಾಗಿ ಓದಲೇಬೇಕು. ಅಥವಾ ಒಂದು ಯಾವುದಾದ್ರೂ ಸೆಕ್ಷನ್ ಅಂದರೆ ಅದರಲ್ಲಿರುವಂತಹ ಎಕ್ಸೆಪ್ಷನ್ಗಳನ್ನು ಮಾತ್ರ ಓದ್ತೇನೆ, ಎಕ್ಸ್ಪ್ಲನೇಷನ್ಗಳನ್ನು ಓದೋದಿಲ್ಲ, ಇಲಿಸ್ಟ್ರೇಷನ್ಗಳನ್ನು ಓದೋದಿಲ್ಲ ಅಂತ ಹಾಗೆ ಆಗತ್ತಾ? ಇಲ್ಲ ಅಲ್ವಾ? ಸೊ ಓದುವಾಗ ಒಂದೇ ರೀತಿಯಲ್ಲಿ ಓದುವಂಥದ್ದು. ಅದು ಇಟ್ ಮೇ ಅಪ್ಲೈ ಫಾರ್ ಪ್ರಿಲಿಮ್ಸ್ ಆಲ್ಸೋ, ಇಟ್ ಮೇ ಅಪ್ಲೈ ಫಾರ್ ಮೇನ್ಸ್ ಆಲ್ಸೋ. ಮೇನ್ಸ್ಗೂ ಅಪ್ಲೈ ಆಗ್ಬೋದು, ಪ್ರಿಲಿಮ್ಸ್ಗೂ ಕೂಡ ಅಪ್ಲೈ ಆಗ್ಬೋದು. ಸೊ ಈಗ ನೋಡಿ, ಹಾಗೆ ಒಂದೇ ರೀತಿ ಆಗುವಂಥದ್ದು ಎಷ್ಟು ಆ್ಯಕ್ಟ್ಗಳಿವೆ. ಸೊ ಒಂದು CPC, ಇನ್ನೊಂದು ಕಾನ್ಸ್ಟಿಟ್ಯೂಷನ್ನು, ಇನ್ನೊಂದು BNSS CRPC, ಇನ್ನೊಂದು BSA ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೊ ನಿಮಗೆ ಅನ್ಸೋದಿಲ್ವಾ ಇಲ್ಲಿ ಸಪ್ರೇಟ್ ಓದ್ಕೊಂಡು ಮತ್ತೆ ಮೇನ್ಸಿಗೆ ನೀವು ಸಪ್ರೇಟ್ ಓದ್ತೀರಿ ಅಂತಾದರೆ ನಿಮ್ಗೆ ಎಷ್ಟು ಟೈಮ್ ಇರ್ಬೋದು? ಡು ಯು ಹ್ಯಾವ್ ದಟ್ ಟೈಮ್? ಅಷ್ಟು ಟೈಮ್ ಇದೆಯಾ ನಿಮಗೆ ಒಂದೊಂದು ಆ್ಯಕ್ಟನ್ನು ಮತ್ತೆ ಎರಡು ದೃಷ್ಟಿಕೋನದಲ್ಲಿ ಓದಲಿಕ್ಕೆ? ಖಂಡಿತವಾಗಿಯೂ ಇರಲಿಕ್ಕಿಲ್ಲ ಅಲ್ವಾ? ಸೊ ಇಂಥ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದರೆ ಒಟ್ಟಿಗೆ ಓದಬೇಕು. ಒಟ್ಟಿಗೆ ಅಂದರೆ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ನೀವು ಒಂದು ಸೆಕ್ಷನ್ ಓದ್ತೀರಾ, ಸರಿಯಾಗಿ ಪರ್ಫೆಕ್ಟಾಗಿ ಓದ್ಕೊಂಡು ಹೋಗಿ. ಅದೇ ಬಹಳ ಮುಖ್ಯವಾದಂಥ ವಿಚಾರ ಅಂತ ಹೇಳ್ಬೋದು. ಹಾಗೆ ಈ ಜಡ್ಜ್ಮೆಂಟ್ ರೈಟಿಂಗ್ಗೆ ಸಂಬಂಧಪಟ್ಟ ಹಾಗೆ, ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್, ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಸಂಬಂಧಪಟ್ಟ ಹಾಗೆ ಯು ಮೇ ಹ್ಯಾವ್ ಟು ಆಲ್ಸೋ ರೀಡ್ ಈ IPC BNSನ ಸೆಕ್ಷನ್ಸ್ಗಳನ್ನು ಓದಬೇಕಾಗ್ತದೆ. ಹಾಗೂ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಮೇಲೂ ನೋಡ್ತೀರಿ, ಕಾಂಟ್ರಾಕ್ಟ್ ಆ್ಯಕ್ಟ್, ಕರ್ನಾಟಕ ರೆಂಟ್ ಆ್ಯಕ್ಟ್ ಮೇಲೆ ಅಷ್ಟು ಕೇಳಿಲ್ಲ. ಬಟ್ ಎಲ್ಲ ಆ್ಯಕ್ಟ್ಗಳ ರೆಫರೆನ್ಸು ಸಮ್ವೇರ್ ಈ ಜಡ್ಜ್ಮೆಂಟ್ ರೈಟಿಂಗಲ್ಲಿ ರಿಫ್ಲೆಕ್ಟ್ ಆಗ್ತವೆ. ಅದಷ್ಟೇ ಅಲ್ಲ, ಇನ್ನೂ ಕೆಲವೊಂದು ಲಿಮಿಟೇಷನ್ ಆ್ಯಕ್ಟ್ ಅಥವಾ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಷ್ಟು ಕಮ್ಮಿ, ಬಟ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಈ ಪಾರ್ಷನ್ಗೆ ಸಂಬಂಧಪಟ್ಟ ಪ್ರಿನ್ಸಿಪಲ್ಸ್ಗಳು ಅದೆಲ್ಲ ಕೂಡ ಓದಬೇಕಾಗ್ತದೆ. ಇಸಂಟ್ ಇಟ್? ಸೊ ಹೌ ಡು ಯು ಕ್ಲಾಸಿಫೈ? ನೀವು ಹೇಗೆ ನಾನಿದು ಬರೀ ಪ್ರಿಲಿಮ್ಸಿಗೆ ಮಾತ್ರ ಓದ್ತೇನೆ ಈ ಆ್ಯಕ್ಟ್ಗಳನ್ನು, ಆಮೇಲೆ ಮೇನ್ಸಿಗೆ ಮತ್ತೆ ಓದ್ತೇನೆ ಅಂತ ಹೇಳಿ ಆ ಥಾಟೇ ಇಟ್ ಗಿವ್ಸ್ ಹೆದರಿಕೆ ಹುಟ್ಟಿಸುವಂಥದ್ದು ಮೇನ್ಸಿಗೆ ಮತ್ತೆ. ಯಾಕೆಂದರೆ ನಿಮಗೆ ಟೈಮೇ ಇಲ್ಲ, ಇಷ್ಟು ಆ್ಯಕ್ಟ್ಗಳನ್ನು ಓದಲಿಕ್ಕೆ ನಿಮಗೆ ಟೈಮ್ ಇರಲಿಕ್ಕಿಲ್ಲ ಒಂದು ವರ್ಷದಿಂದ. ಇನ್ನೂ ಎಕ್ಸ್ಟ್ರಾ ಟ್ರಾನ್ಸ್ಲೇಷನ್ ಬೇರೆ ಇರುತ್ತೆ, ಜಡ್ಜ್ಮೆಂಟ್ ರೈಟಿಂಗ್ನ ಪ್ರಿನ್ಸಿಪಲ್ಸ್ ಬೇರೆ ಇರುತ್ತೆ. ಹೌ ಡು ಯು ಮ್ಯಾನೇಜ್ ಅಲ್ವಾ? ಸೊ ನೀವು ಹಾಗೆ ತಿಳ್ಕೊಂಡಿದ್ರೆ ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ ನಾನು ಬೇರೆ ಬೇರೆ ಓದ್ತೇನೆ ಅಂತಂದರೆ ಅಲ್ಲ, ಹಾಗೆ ತಿಳ್ಕೊಳ್ಬೇಡಿ. ನೀವು ಏನಂತ ತಿಳ್ಕೊಳ್ಳಿ, ನಾನು ಎಕ್ಸಾಮ್ ಪರ್ಪಸ್ಗೆ ಈ ಲಾ ಓದ್ತೇನೆ, CPCನ ಓದ್ತೇನೆ, ಅದು ನನ್ನ ಮುಂದಿನ ಮೇನ್ಸಿಗೂ ಹೆಲ್ಪ್ ಆಗುತ್ತೆ. ಮೇನ್ಸಿಗೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಬೇಕು. ಏನು ಹೇಳ್ತಾರೆ,
ಆನ್ಸರ್ಸ್ಗಳು ಈ ರೀತಿ ಸ್ಟ್ರಕ್ಚರ್ಡ್ ಮಾಡಬೇಕು, ಹಾಗೆ ಓದುವಂಥದ್ದು ಬೇರೆ. ಈಗ ಕ್ವಶನ್ಸ್ಗಳನ್ನು ನೋಡಿ ಇದಕ್ಕೆ ಈ ರೀತಿ ಆನ್ಸರ್ ಮಾಡೋಣ ಹೇಳೋದು ಸ್ವಲ್ಪ ರಿವಿಷನ್, ಆ ಟೆಕ್ನಿಕ್ ಬೇರೆ. ಬಟ್ ನೀವು ಇನಿಷಿಯಲಿ ಓದುವಾಗ ನೀವು ಎರಡಕ್ಕೂ ಒಟ್ಟಿಗೆ ಓದಬೇಕು, ಪ್ರಿಲಿಮ್ಸ್ ಮತ್ತು ಮೇನ್ಸ್. ಸೊ ಆ ಕ್ವಶನ್ ಸಂಭಾವನೀಯತೆಯೇ ಕಮ್ಮಿ. ಓಕೆ, ಯಾರು ಹಾಗೆ ತಿಳ್ಕೊಳ್ಬೇಡಿ ನಾನು ಮೇನ್ಸನ್ನು ಆಮೇಲೆ ಓದ್ತೇನೆ ಫಸ್ಟ್ ಪ್ರಿಲಿಮ್ಸಿಗೆ ಓದ್ತೇನೆ ಅಂತ ಹೇಳಿ. ಓಕೆ, ಪ್ರಿಲಿಮ್ಸ್ಗೆ ಓದುವಂಥದ್ದು ಇನ್ನೂ ಒಂದು ಅವಕಾಶ ಇದೆ, ಏನಂತಂದರೆ ಅದೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಮ್ಯಾಕ್ಸಿಮಮ್ ಕ್ವಶನ್ಗಳನ್ನು ಓದುವಂಥದ್ದು, ಅದನ್ನು ಟಿಕ್ ಮಾರ್ಕ್ ಮಾಡುವಂಥದ್ದು. ಅದು ಬಾಹೆಟ್ ಮಾಡ್ಲಿಕ್ಕೆ ಸಾಧ್ಯನಾ ನಿಮಗೆ? ಇಲ್ಲ, ಪ್ರತಿ ವರ್ಷ ಅದೇ ರೀತಿ ಕ್ವಶನ್ಗಳನ್ನು ಬರೋದಿಲ್ಲ. ಈಗಂತೂ ಕ್ವಶನ್ ಪೇಪರ್ನ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ನಾವು ಬೆಟ್ ಮಾಡುವಂಥದ್ದು ತಪ್ಪಾಗತ್ತೆ, ನಮಗೆ ರಿಸ್ಕ್ ಅದು. ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನೇ ಕೇಳ್ತಾರೆ ಮುಂದಿನ ವರ್ಷ ಅಂತ ಹೇಳುವಂಥದ್ದು. ಬಟ್ ಅದರ ಪ್ಯಾಟರ್ನ್, ಅದರಲ್ಲಿರುವಂಥ ಸೆಕ್ಷನ್ಸ್ಗಳ ಆಧಾರದ ಮೇಲೆ ಬೇರೆ ಬೇರೆ ರೀತಿಯ ಕ್ವಶನ್ಗಳನ್ನು ಫ್ರೇಮ್ ಮಾಡ್ಬೋದು. ಓಕೆ, ಸೊ ಇದ್ರದ್ದು ಅಲ್ಟಿಮೇಟ್ ಏನಂತಂದರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂತ ಹಾಗೆ ತಿಳ್ಕೊಳ್ಬೇಡಿ. ಅಲ್ಲಿ ರೀಡ್ ಸಿ ಪಿ ಸಿ ಈ ಸೆಕ್ಷನ್ಗಳನ್ನು ಓದ್ತೇನೆ, ಅದು ನನಗೆ ಪ್ರಿಲಿಮ್ಸ್ಗೂ ಹೆಲ್ಪ್ ಆಗಬೇಕು, ಮೇನ್ಸ್ಗೂ ಹೆಲ್ಪ್ ಆಗಬೇಕು. ಆ ರೀತಿ ಅರ್ಥದಲ್ಲಿ ಓದ್ತಾ ಹೋಗಿ. ಆವಾಗ ನಿಮಗೆ ಈಗ ನೋಡಿ ಎಕ್ಸಾಮ್ ಟೈಮ್ ಹೇಳ್ತೇನೆ, ಈಗಲಾದರೂ ನಿಮಗೆ ಟೈಮ್ ಸಿಗ್ಬೋದು. ಪ್ರಿಲಿಮ್ಸ್ ಆದ ನಂತರ ಐ ಆಮ್ ನಾಟ್ ಶ್ಯೂರ್, ನಾನು ತುಂಬ ಶ್ಯೂರ್ ಇದ್ದೇನೆ ಅಂತ ಹೇಳೋದಿಲ್ಲ. ಬಟ್ ನೋಟಿಫಿಕೇಷನ್ ಹಾಕ್ತಾರೆ, ನೋಟಿಫಿಕೇಷನ್ ಆದ ನಂತರ ಅಪ್ಲಿಕೇಶನ್ಗೆ ಟೈಮ್ ಕೊಡ್ತಾರೆ ಅಲ್ವಾ? ಆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕೊಡ್ತಾರೆ, ಲಾಸ್ಟ್ ಡೇಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ. ಸೊ ಲಾಸ್ಟ್ ಸಬ್ಮಿಟ್ ಮಾಡಿದ ನಂತರ ಯಾರ್ಯಾರು ಅಪ್ಲಿಕೇಶನ್ ಸಕ್ಸಸ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಲಿಸ್ಟ್ ಕೊಡ್ತಾರೆ. ಅದಾದ ನಂತರ ಪ್ರಿಲಿಮ್ಸ್ ಡೇಟ್ ಮೆನ್ಷನ್ ಮಾಡ್ತಾರೆ. ಸೊ ಇನ್ನೂ ನೀವು ಸಮ್ವೇರ್ ಯು ಆರ್ ಅರೌಂಡ್ ದಿಸ್ ಸ್ಟೇಜ್, ಲಾಸ್ಟ್ ಡೇಟ್ ಇನ್ನೂ 10 ದಿನ ಬಾಕಿ ಇದೆ. ಪ್ರಿಲಿಮ್ಸ್ ಡೇಟ್ ಅನೌನ್ಸ್ ಮಾಡಿಲ್ಲ. ಪ್ರಿಲಿಮ್ಸ್ ಡೇಟ್ ಅನೌನ್ಸ್ ಮಾಡಿದ ನಂತರ ಅಟ್ಲೀಸ್ಟ್ 1 ತಿಂಗಳು ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಯೂಶ್ವಲಿ ಕಳೆದ ಕೆಲವೊಂದು ವರ್ಷಗಳೆಲ್ಲ ಮೇಯಲ್ಲೇ ಮಾಡ್ತಿದ್ರು ಎಕ್ಸಾಮ್. ಬಟ್ ಡೋಂಟ್ ನೋ, ಈ ಸಲ 2024ಕ್ಕೆ ಎಕ್ಸಾಮ್ ಆಗದೇ ಇರೋ ಕಾರಣಕ್ಕೆ ವಿ ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್, ಆಯಿತಾ? ಪ್ರಿಲಿಮ್ಸ್ ಡೇಟ್ ಅನೌನ್ಸ್ ಮಾಡಿದ 1 ಅಥವಾ 2 ತಿಂಗಳಲ್ಲಿ ಎಕ್ಸಾಮ್ ಆಗ್ಬೋದು. ಇದು ಡೇಟ್ ಅನೌನ್ಸ್. ಎಕ್ಸಾಮ್ ಆಗ್ಬೋದು. ಸೊ ಮಿನಿಮಮ್ 1 ರಿಂದ 2 ತಿಂಗಳಂತಲೇ ತಿಳ್ಕೊಳ್ಳಿ. 1 to 2 months ಈಗಲಾದರೂ ಇದೆ ನಿಮಗೆ. ಬಟ್ ಆಮೇಲೆ ಒಂದ್ಸಲ ಪ್ರಿಲಿಮ್ಸ್ ಎಕ್ಸಾಮ್ ಆದ ನಂತರ ಯು ಹ್ಯಾವ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಆಯಿತಾ? ಮೇನ್ಸ್ ಎಕ್ಸಾಮ್ಸ್ ಕೀ ಆನ್ಸರ್ಸ್ಗಳನ್ನು ಬಿಡುಗಡೆ ಮಾಡ್ತಾರೆ. ಕೀ ಆನ್ಸರ್ಸ್ ಬಿಡುಗಡೆ ಮಾಡಿ ಆಮೇಲೆ ಕಟ್ ಆಫ್ ಯಾವುದು ಅಂತ ಹೇಳ್ತಾರೆ. ಆಮೇಲೆ ಇಮಿಡಿಯೇಟ್ಲಿ ಮೇನ್ಸ್ ಎಕ್ಸಾಮ್ಸ್ನ ಡೇಟನ್ನು ಅನೌನ್ಸ್ ಮಾಡಿಬಿಡ್ತಾರೆ. 1 ತಿಂಗಳ ಅಥವಾ 1.5 ತಿಂಗಳಲ್ಲಿ ಮೇನ್ಸ್ ಎಕ್ಸಾಮ್ಸ್ ಡೇಟೇ ಫಿಕ್ಸ್ ಆಗಿಬಿಟ್ಟಿರತ್ತೆ. ಸೊ ಆವಾಗ ನಿಮ್ಗೆ ಸಿಕ್ಕಿರುವಂಥ ಇಷ್ಟು ಟೈಮಲ್ಲಿ ಸಿಗೋದಿಲ್ಲ. ಸೊ ನೀವು ಬರೀ ಲಾ ಪೇಪರ್ 1 ಅಷ್ಟೇ ಅಲ್ಲ, ಯು ಆಲ್ಸೋ ನೀಡ್ ಟು ನೋ ಟ್ರಾನ್ಸ್ಲೇಷನ್ನು, ಜಡ್ಜ್ಮೆಂಟ್ ರೈಟಿಂಗ್, ಅದೆಲ್ಲ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಟೈಮ್ ಇಟ್ಸ್ ವೆರಿ ಕಮ್ಮಿ ಆಗಿಬಿಡತ್ತೆ ಆವಾಗ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಈಗಲಿಂದನೇ ಮೇನ್ಸ್ ಎಕ್ಸಾಮ್ಸ್ಗೆ ಅಂತ ತಯಾರಿ ಅಲ್ಲ. ನಾನು ಮೇನ್ಸ್ ಎಕ್ಸಾಮ್ಸ್ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. CPC ಓದಿದ್ರೆ ಕರೆಕ್ಟಾಗಿ CPCಯ ಆಳ ಆಗಲ್ಲ ತಿಳ್ಕೊಳ್ಳಿ. ಟೈಮ್ ಇದೆ ಇನ್ನು. ಓಕೆ, ಟೈಮ್ ಇಲ್ಲ ಅಂತ ಯಾರೂ ಅಂದ್ಕೊಳ್ಳಿಕ್ಕಿಲ್ಲ. ನಾವು ಅಂದ್ಕೊಂಡ್ರೆ ಟೈಮ್ ಇದೆ, ಇಲ್ಲ ಅಂದರೆ ಇಲ್ಲ. ಸ್ವಲ್ಪ 2 ತಾಸು ಎಕ್ಸ್ಟ್ರಾ ಓದಬೇಕು, 2 ತಾಸು ನಿದ್ದೆ ಕಮ್ಮಿ ಬಿಡಬೇಕು. ಹಾಗಂತ ಹೇಳಿ ನಿದ್ದೆಗೆ ಇಟ್ಕೊಂಡು ನಮ್ಮ ಆರೋಗ್ಯ ಕೆಡಿಸುವಂಥದ್ದಲ್ಲ. ನಾವು ಉಳಿದಂತಹ ಟೈಮನ್ನು ವೇಸ್ಟ್ ಮಾಡುವಂಥ ಟೈಮನ್ನು ವಿ ಹ್ಯಾವ್ ಟು ಚಾನಲೈಸ್ ಇನ್ ಟು ಅವರ ಈ ಪ್ರಿಪ್ರೇಷನ್ಗೆ ಹಾಕಬೇಕು. ಅಷ್ಟೇ ಸಿಂಪಲ್ ಲಾಜಿಕ್. ಸೊ ಈಗಲಿಂದನೇ ನೀವು ಹಾಗೆ ಅಂದ್ಕೊಂಡಿದ್ರೆ ಆ ರೀತಿ ಅಂದ್ಕೊಳ್ಳದೆ ಸರಿಯಾಗಿ ತಯಾರಿ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿ. ಮೇಲಿಂದ ಮೇಲೆ ಓದುವಂಥದ್ದಲ್ಲ, ಇನ್ ಡೆಪ್ತ್ ಸ್ಟಡಿನೇ ಮಾಡಿ ಈಗಲಿಂದನೇ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಅದು ಪ್ರಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ, ಮೇನ್ಸ್ಗೂ ಹೆಲ್ಪ್ ಆಗುತ್ತೆ, ನಿಮ್ಮ ವೈವಾಗೂ ಹೆಲ್ಪ್ ಆಗುತ್ತೆ. ಓಕೆ, ಇದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಮತ್ತೊಮ್ಮೆ ಯಾರು ಅದನ್ನು ತಪ್ಪು ಭಾವಿಸದೆ ಪ್ರಿಲಿಮ್ಸ್ ಜೊತೆ ಮೇನ್ಸ್ ಎಕ್ಸಾಮ್ಸು ಓದಬೇಕಾ ಹೇಳುವಂಥ ಈ ಪ್ರಶ್ನೆನೇ ತೊಗೊಳ್ಳದೆ ನಾವು ಒಂದು ಆ್ಯಕ್ಟನ್ನು ಓದ್ತಿದ್ದೇವೆ, ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿ ನೋಡಿ. ಅವಾಗ ಅದು ಫಾರ್ ಯರ್ ಎಕ್ಸಾಮ್ ನೀವು ಈ ಪ್ರಿಲಿಮ್ಸ್ ಮೇನ್ಸ್ ಹೇಳುವಂಥದ್ದಲ್ಲ, ಜುಡಿಷರಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳುವಂಥದ್ದು. ಸೊ ಈಗಲೇ ಟ್ರಾನ್ಸ್ಲೇಷನ್ಗೂ ಸ್ವಲ್ಪ ಟ್ರೈ ಮಾಡಿ. ಸೊ ನಾನು ಇತ್ತೀಚೆಗೆ ನೋಡುವಂಥದ್ದು, ಆಯಿತಾ, ನನ್ನ ಚಾನಲಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ ನಾನು ನೋಡುವಂಥದ್ದು, ನಮ್ಮ ಬುಕ್ಸಿಗೆ ನಮಗೆ ಎನ್ಕ್ವೈರಿ ಬರುತ್ತಲ್ಲ, ಮ್ಯಾಕ್ಸಿಮಮ್ ಟ್ರಾನ್ಸ್ಲೇಷನ್ ಬುಕ್ಕಿಗೆ ಎನ್ಕ್ವೈರಿ ಬರ್ತಾ ಇರುವಂಥದ್ದು. ಅಂದರೆ ನೀವು ಐ ಜಸ್ಟ್ ವಾಂಟ್ ಟು ಟೆಲ್ ದೋಸ್ ಪೀಪಲ್ ಹು ಆರ್ ನಾಟ್ ಪ್ರಿಪೇರಿಂಗ್, ಯಾರು ಪ್ರಿಪೇರ್ ಮಾಡ್ತಾ ಇಲ್ಲ ಮೇನ್ಸಿಗೆ, ಅವರಿಗೆ ಹೇಳ್ತಾ ಇರುವಂಥದ್ದು, ನೋಡಿ ನಿಮ್ಮ ಸಹಪಾಠಿಗಳು ಈಗಲಿಂದನೇ ಟ್ರಾನ್ಸ್ಲೇಷನ್, ಈಗಂತಲ್ಲ ಮುಂಚಿಂದನೇ ತಯಾರಿ ಮಾಡ್ಕೊಳ್ತಿದ್ದಾರೆ. ಬಟ್ ಈ ಪ್ರಿಲಿಮ್ಸ್ ಹಂತದಲ್ಲಿ ಟ್ರಾನ್ಸ್ಲೇಷನ್ಗೂ ಕೂಡ ತಯಾರಿ ಮಾಡ್ಕೊಳ್ತಿದ್ದಾರೆ. ಸೊ ನೀವು ಎಲ್ಲೂ ಹಿಂದೆ ಬೀಳಬೇಡಿ. ನೀವು ಕೂಡ ಮೇನ್ಸ್ ಎಕ್ಸಾಮ್ಸ್, ಜುಡಿಷರಿ ಎಕ್ಸಾಮ್, ಜಡ್ಜ್ಮೆಂಟ್ ರೈಟಿಂಗ್ ಅದೆಲ್ಲದಕ್ಕೂ ಒಂದು ಪ್ಯಾರ್ಲಲ್ಲಿ ಸ್ವಲ್ಪ ಗಮನ ಇಡ್ತಾ ಬನ್ನಿ. ಓಕೆ,
ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ನಾನು ಆವಾಗಲೇ ಹೇಳಿದಾಗೆ ನಮ್ಮ ಜುಡಿಷರಿ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಪ್ರಿಲಿಮ್ಸ್ ಕೋರ್ಸ್, ಸೊ ಇದು ನೋಡಿ ಕಾಂಟ್ರಡಿಕ್ಷನ್ ಅಂತ ಹೇಳುವಂಥದ್ದು. ಸೊ ಪ್ರಿಲಿಮ್ಸ್ ಕೋರ್ಸ್ ಅಂತ ಪ್ರಾರಂಭ ಮಾಡಿದ್ದಾನೆ, ಬಟ್ ಪ್ರಿಲಿಮ್ಸ್ ಕೋರ್ಸಲ್ಲಿ ಸಹ ವಿ ಆರ್ ಟೀಚಿಂಗ್ ಇನ್ ಡೀಟೇಲ್ ಕೆಲವೊಂದು ವಿಚಾರಗಳೇನಿವೆ ಅದನ್ನು ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ, ವಿಚ್ ವುಡ್ ಬಿ ಆಲ್ಸೋ ಹೆಲ್ಪ್ಫುಲ್ ಟು ಯು ಫಾರ್ ಮೇನ್ಸ್ ಎಕ್ಸಾಮ್ಸ್ನ ಲಾ ಪೇಪರ್ 1ಗೆ ನಿಮಗೆ ಹೆಲ್ಪ್ಫುಲ್ ಆಗುವಾಗೆ ವಿ ಆರ್ ಟೀಚಿಂಗ್, ಆಯಿತಾ. ಸೊ ಪ್ರಿಲಿಮ್ಸ್ ಅಂದರೆ ನಿಮಗೆ ರೆಫರೆನ್ಸ್ ಇರಲಿ ಅಂತ ಹೇಳಿ ಈ ಕೋರ್ಸ್ ಮಾಡ್ತಾ ಇರುವಂಥದ್ದು, 3 months ಕೋರ್ಸ್ ಅಂತ ಹೇಳುವಂಥದ್ದು. ಸೊ ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ಸಿವಿಲ್ ಜಡ್ಜ್ ಎಕ್ಸಾಮ್. ಇದರದ್ದು ಸ್ಟ್ರಕ್ಚರ್ ಏನಂತಂದರೆ ರೆಕಾರ್ಡೆಡ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರ ತನಕ. ಹಾಗೆ ಒಂದು ವಾರಕ್ಕೆ ಒಂದು ದಿನ ಲೈವ್ ಕ್ಲಾಸ್ ಇರುತ್ತೆ ಫಾರ್ ಡೌಟ್ ಸಾಲ್ವಿಂಗ್. ಸೊ ಆಲ್ರೆಡಿ ಕೆಲವೊಂದು 30-35 ವೀಡಿಯೋಸ್ಗಳು ಅಪ್ಲೋಡ್ ಆಗಿವೆ, ಇನ್ನು ಅಪ್ ಟು 120 ವೀಡಿಯೋಸ್ಗಳು ಅಪ್ಲೋಡ್ ಆಗಲಿಕ್ಕಿವೆ. ಸೊ ಒಂದು ವೇಳೆ ಎಕ್ಸಾಮ್ ಡೇಟ್ ಇದಕ್ಕಿಂತ ಮುಂಚೆ ಬಂದು 3 ತಿಂಗಳಂತ ಹೇಳಿದ್ವಿ, ಫೆಬ್ರವರಿ 10ಕ್ಕೆ ಪ್ರಾರಂಭ ಆಗಿತ್ತು, ಮುಂಚೆನೇ ಲೈಕ್ ಇದಾಗೋದಂಥದ್ದಾದರೆ ಅಫ್ಕೋರ್ಸ್ ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ದ ಪೋರ್ಷನ್, ಮೊದಲೇ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ತೇವೆ ಟೇಕಿಂಗ್ ಎಕ್ಸ್ಟ್ರಾ ಅವರ್ಸ್. ಈಗ ಸ್ಯಾಟರ್ಡೆ ಸಂಡೇ ತೊಗೊಳ್ತಾ ಇಲ್ಲ, ಅದಕ್ಕೋಸ್ಕರ ರಿಸರ್ವ್ ಇಟ್ಟಿದ್ದೇವೆ. ಒಂದು ವೇಳೆ ತೊಗೊಂಡ್ರೆ ಎಕ್ಸಾಮ್ ಬೇಗ ಅಂತ ಆದರೆ ಆವಾಗ ಆ ಟೈಮನ್ನು ನಾವು ಯುಟಿಲೈಸ್ ಮಾಡ್ಕೊಳ್ತೇವೆ. ಹಾಗೂ ದಿನಕ್ಕೆ 2 ಗಂಟೆ ಅಂತ ಹೇಳಿರುವಂಥದ್ದನ್ನು ಅದನ್ನು ವಿಲ್ ಎಕ್ಸ್ಟೆಂಡ್ ದ್ಯಾಟ್ ಸಿ ಟು ಇಟ್ ದ್ಯಾಟ್ ನಿಮ್ಮ ನಿಮಗೆ ಸಿಲೆಬಸ್ ಅಂತ ಹೇಳೋದಕ್ಕಿಂತ ನಿಮಗೆ ಆ ಪೋರ್ಷನ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕನ್ವೆ ಮಾಡುವಂಥ ವಿಚಾರವನ್ನು ನಾವು ಅದನ್ನು ನಿಮಗೆ ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಹಾಗೆ ನೋಡಿ ಅದನ್ನು www.abhijnalegal.in ಅಂತ ಹೇಳುವಂಥ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು, ಅಥವಾ ಅಭಿಜ್ಞಾ ಲಾ ಸಿರೀಸ್ ಅಂತ ಹೇಳುವಂಥ ಆ್ಯಪ್ ಇದೆ. ಐಫೋನ್ ಯೂಸರ್ಸ್ಗೆ ಮಾತ್ರ ಸಪ್ರೇಟ್ ಒಂದು ಮೆಥಡ್ ಇದೆ, ಅದನ್ನು ನೀವು 9036201870 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ವಿಲ್ ಗೈಡ್ ಯು, ನೀವು ಹೇಗೆ ಐಫೋನ್ ಯೂಸರ್ಸ್ಗಳು ಯಾವ ರೀತಿ ನಮ್ಮ ಆ್ಯಪನ್ನು ತೊಗೊಳ್ಬೋದು ಅಂತ ಹೇಳುವಂಥದ್ದನ್ನು ಗೈಡ್ ಮಾಡ್ತೇವೆ. ಸೊ ಇಲ್ಲಿ ಕೋರ್ಸಸ್ ಅಂತ ಹೇಳುವಂಥದ್ದಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲೂ ಕೂಡ ನಿಮಗೆ 3 months ಕೋರ್ಸ್ ಅಂತ ಹೇಳುವಂಥ ಇದು ಸಿಗುತ್ತೆ. ಸೊ ಕೂಪನ್ ಕೋಡ್ ಇವತ್ತು ಮಾತ್ರ ಅವೈಲೇಬಲ್ ಇದೆ, 2,000 ರೂಪಾಯಿ ಡಿಸ್ಕೌಂಟ್ ಇದೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು, ಸುಮಾರು ಅಬೌಟ್ 8,000 ಚಿಲ್ಲರೆ ಆಗುತ್ತೆ ಸಮಥಿಂಗ್. ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕಂಟೆಂಟ್ ಅಂತ ನೋಡ್ಬೋದು, ಡೆಮೋ ಕ್ಲಾಸಸ್ಗಳನ್ನು ನೋಡ್ಬೋದು. ಸೊ ಕೆಲವೊಂದು ಅಪ್ಲೋಡ್ ಆಗಿರುವಂಥ ಇದು ನಿಮಗೆ ಸಿಗೋದಿಲ್ಲ, ಯಾಕೆಂದರೆ ಅದು ಲಾಕ್ ಆಗಿರುತ್ತೆ. ಸೊ ದೋಸ್ ಪರ್ಸನ್ಸ್ ಹೂ ಹ್ಯಾವ್ ಪರ್ಚೇಸ್ ದ ಕೋರ್ಸ್ ಅವರಿಗೆ ಈ ಕಂಟೆಂಟ್ ಕೂಡ ಸಿಗುವಂಥದ್ದು. ಹಾಗೂ ಇನ್ನೊಂದು ಏನಂತಂದರೆ ಒಂದು ಬುಕ್ಕನ್ನು ಪ್ರೊವೈಡ್ ಮಾಡ್ತೇವೆ ಬೈ ದಿ ಎಂಡ್ ಅಲ್ಲ, ಬೈ 20th March ನಿಮಗೊಂದು ಬುಕ್ಕನ್ನು ಕಳಿಸ್ಕೊಡ್ತೇವೆ, ಹಾರ್ಡ್ ಕಾಪಿ ಬುಕ್ಕನ್ನು ಕಳಿಸ್ಕೊಡ್ತೇವೆ. ಸೊ ದ್ಯಾಟ್ ರಿವಿಷನ್ ಮಾಡಲಿಕ್ಕೆ ಸುಲಭ ಆಗುವ ಹಾಗೆ ಚಾರ್ಟ್ಸ್ಗಳನ್ನು ಅಥವಾ ಫ್ಲೋ ಚಾರ್ಟ್ಸ್ಗಳ ಮುಖಾಂತರ ನಿಮಗೆ ಕನ್ವೆ ಮಾಡಲಿಕ್ಕೆ ಹೆಲ್ಪ್ ಆಗುವಾಗೆ ಕೆಲವೊಂದು ಡಯಾಗ್ರಾಮ್ಸ್ಗಳನ್ನು ಇರುವಂಥ ಬುಕ್ಸ್ಗಳು ಒಂದು ಸಿಂಗಲ್ ಬುಕ್ಕನ್ನು ಕಳಿಸ್ಕೊಡ್ತಾ ಇದ್ದಾವೆ. ಓಕೆ, ಸೊ ಇದು ಈ ಕೋರ್ಸ್ನ ಫೀಚರು. ಸೊ ಐ ವಿಲ್ ಬಿ ದ ಎಜುಕೇಟರ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿರಂತರವಾಗಿ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ, ಅದು ಕರ್ನಾಟಕ ಜುಡಿಷರಿ 2025ನೇ ಇಸ್ವಿಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಕೆಲವೊಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಅದನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ನಿಮ್ಮ ಎಕ್ಸಾಮಿಗೆ ಒಂದು ಒಳ್ಳೆ ರೀತಿಯಲ್ಲಿ ತಯಾರಿ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.